ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಹೆರಿಗೆಯ ನಂತರ ಯಾವ್ಯಾವ ಆಸನಗಳು ಮಾಡಬೇಕು ಅಂತ ಈಗ ತೋರಿಸ್ತಾ ಇದ್ದೀನಿ. ಮುಂಚೆ ವಿಡಿಯೋದಲ್ಲಿ ನೋಡಿದಿರಲ್ಲ, ಇನ್ನೂ ಕೆಲವು ಆಸನಗಳು ಇವಾಗ ಮಾಡ್ತಾ ಇರೋದು. ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಕೈ ಮುಂದಕ್ಕೆ ತೊಗೊಳ್ಳಿ, ಎರಡು ಕೈಗಳನ್ನು ಜೋಡಿಸಿ ಮುಂದಕ್ಕೆ ನಿಧಾನ ಉಸಿರು ತೊಗೊಳ್ತಾ ಕೈ ಪಕ್ಕಕ್ಕೆ ತೊಗೊಳ್ಳಿ. ನಿಧಾನ ಕೈಯನ್ನು ಸೇರಿಸಿ ಉಸಿರು ಬಿಡ್ತಾ ಬ್ರೀದೀನ್ ಪಕ್ಕಕ್ಕೆ, ಬ್ರೀದ್ ಔಟ್ ಕೈ ಮುಂದಕ್ಕೆ. ನಿಧಾನ ಇದೊಂದು 10 ಟೈಮ್ಸ್ ಮಾಡ್ಕೊಳ್ಳಿ. ಈ ಥರ ಮನೇಲಿ ಮಾಡ್ತಿರೋರು. ಈಗ ನಿಧಾನ ಕೈ ಕೆಳಗೆ ಬಿಡಿ, 10 ಟೈಮ್ಸ್ ಮಾಡ್ಕೊಳ್ಳಿ ಮನೇಲಿ ಮಾಡೋರು. ಈಗ ಸೈಡಿಂದ ಮೇಲಕ್ಕೆ ತೊಗೊಳ್ಳಿ, ಉಸಿರು ತೊಗೊಳ್ತಾ ಕೈ ಮೇಲಕ್ಕೆ ತೊಗೊಳ್ಳಿ, ಉಸಿರು ಬಿಡ್ತಾ ಕೈ ಕೆಳಗೆ ಬಿಡಿ. ಇದೆಲ್ಲ ಇವರು ಹೆರಿಗೆ ನಂತರ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಅವರನ್ನೇ ಕರೆದು ಈಗ ಮಾಡಿಸ್ತಾ ಇರೋದು. ಇವರು ಇಲ್ಲಿ ಮುಂಚೆಯಿಂದ ಯೋಗ ಕ್ಲಾಸಿಗೆ ಬರ್ತಿದ್ದಾರೆ. ಈಗ ಡೆಲಿವರಿ ಆದಮೇಲೆ ಯಾವ್ಯಾವ್ದು ಮಾಡ್ಕೊಂಡಿದ್ದು ಅಂತ ಈಗ ತೋರಿಸ್ತಾ ಇರೋದು. ಈಗ ವೆಯ್ಟ್ ಜಾಸ್ತಿ ಆಗಿರುತ್ತಲ್ಲ, ಇದೆಲ್ಲ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ರಿಲ್ಯಾಕ್ಸ್. ನೀವು ಮನೇಲಿ ಮಾಡ್ಕೊಳ್ಳೋರು ಒಂದು 10 ಟೈಮ್ಸ್ ಮಾಡ್ಕೊಳ್ಳಿ. ರಿಪ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಈಗ ಬೆನ್ನ ಮೇಲೆ ಮಲಕ್ಕೊಳ್ಳಿ. ದಿಂಬನ್ನು ಕಾಲು ಕೆಳಗಡೆ ಹಾಕ್ಕೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲು ಸ್ವೆಲ್ಲಿಂಗ್ ಇರುತ್ತಲ್ಲ, ಈ ಥರ ನೀವು ಮಂಡಿ ಕೆಳಗಡೆ ಈ ಥರ ಅಥವಾ ಕಾಫ್ ಮಸಲ್ಸ್ ಕೆಳಗಡೆ ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಇನ್ನೂ ಸ್ವಲ್ಪ ಬೇಕಾದರೆ ಒಳಗೆ ಕೆಳ್ಕೊಬೋದು. ದಿಂಬು ಮಂಡಿ ಕೆಳಗಡೆ ಬೇಕಾದರೆ ಹೇಳ್ಕೊಬೋದು, ಪರವಾಗಿಲ್ಲ. ಹಾಗೆ ಇಟ್ಕೊಂಡು ಮಲಕ್ಕೊಳ್ಳಿ. ಈ ಥರ ಮಲಕ್ಕೊಂಡಾಗ ನಿಮಗೆ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಸಿಸೇರಿಯನ್ ಆಗಿರೋರಿಗೆ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿದ್ರೂ ಬಿಗಿನಿಂಗಲ್ಲಿ ಬೆನ್ನು ಇರುತ್ತಲ್ಲ, ಇದು ಶುರುವಿನಿಂದನೇ ಮಾಡಿದ್ದು. ಇಷ್ಟು ತೋರಿಸಿರೋದನ್ನು ಲಾಸ್ಟ್ ವಿಡಿಯೋದಲ್ಲಿ, ಈ ವಿಡಿಯೋದಲ್ಲಿ ತೋರಿಸಿರೋದು. ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಇದು. ಈಗ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಒಂದು 10 ಮಿನಿಟ್ಸ್ ಆದರೂ ಇರಬೇಕು, ಅಥವಾ ನಿಮ್ಗೆ ಎಷ್ಟೊತ್ತು ಬೇಕಾದರೂ ಈ ಥರ ದಿಂಬು ಮಂಡಿ ಕೆಳಗಡೆ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ರೆಸ್ಟ್ ತೊಗೋಬೇಕಲ್ಲ ಯಾವಾಗಲೂ ಬಾಣಂತಿನಲ್ಲಿ, ಅದ್ರ ಮೇಲೆ ಕೂತ್ಕೊಳ್ಳಿ. ದಿಂಬ ಮೇಲೆ ಕೂತ್ಕೊಳ್ಳಿ, ಕಾಲು ನೇರ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಟ್ವಿಸ್ಟಿಂಗ್ ಮಾಡಿ ಎರಡೂ ಕಡೆಗೆ. ಬೆಲ್ಟ್ ಹಾಕ್ಕೊಂಡು ಮಾಡಬೇಕು ಹೊಟ್ಟೆಗೆ. ಎಲ್ಲರೂ ಬೆಲ್ಟ್ ಹಾಕ್ಕೊಂಡು ಮಾಡಿದಾಗ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಈಗ ಇನ್ನೊಂದು ಕಡೆಗೆ ಮಾಡಿ. ತುಂಬ ಟ್ವಿಸ್ಟ್ ಮಾಡೋದು ಬೇಡ. ಬಿಗಿನಿಂಗಿಂದ ಫಸ್ಟ್ ಡೇಯಿಂದನೇ ಮಾಡೋಕ್ಕೆ ಶುರು ಮಾಡ್ತಿರಲ್ಲ, ಇದು ಸಿಂಪಲ್ ಆಗಿರೋದು. ಫಸ್ಟ್ ಡೇಯಿಂದ ಯಾವ್ಯಾವ್ದು ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಇವಾಗ ತೋರಿಸಿರೋದು. ಇಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಆದರೆ ಕೈ ಮುಂದಕ್ಕೆ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ. ಬೆನ್ನಿನ ಭಾಗದಲ್ಲೂ ನೋವಿರುತ್ತಲ್ಲ, ನೋವು ಕಡಿಮೆ ಆಗಬೇಕು ಅಂತ ತುಂಬ ಸ್ಟ್ರೆಚ್ ಮಾಡೋದು ಬೇಡ, ಸ್ವಲ್ಪನೇ ಸ್ಟ್ರೆಚ್ ಮಾಡಿದ್ರೆ ಆಯಿತು. ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಬೆಲ್ಟ್ ಹಾಕ್ಕೊಂಡು ಮಾಡಿ, ಆವಾಗ ನಿಮ್ಗೆ ಈಸಿ ಇರುತ್ತೆ. ನಿಧಾನ ಮೇಲಕ್ಕೆ ಬನ್ನಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ನಮಸ್ತೆ.